ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಏನೇನು ಸಿಗುತ್ತೆ? ಈ ಪಠ್ಯಕ್ರಮ ಭಾರತ ದೇಶದಲ್ಲಿ ಉತ್ತಮವಾದ ಪಠ್ಯಕ್ರಮ ಅಂದೇ ಗುರುತಿಸಲ್ಪಟ್ಟಿರ್ತಕ್ಕಂತಹ CBSE ಪಠ್ಯಕ್ರಮ ನಮ್ಮಲ್ಲಿದೆ. ಸರ್, ಈಗ ಆಸ್ ಪರ್ CBSE ನಾಮ್ಸ್ ಅಂತಿರುತ್ತೆ, ಆ ನಾಮ್ಸ್ ಪ್ರಕಾರ ಈ ಶಾಲೆಯಲ್ಲಿ ಏನೇನಿದೆ? CBSE ಶಾಲೆಗಳಿಗೆ ತನ್ನದೇ ಆದಂತಹ ಒಂದು ಏನಪ್ಪಾ ಅಂದ್ರೆ SOP ಅಂತ ಕರಿತೀವಿ. ಓಕೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. yes. ಸೊ ಆ ಪದ್ಧತಿ ಪ್ರಕಾರ ಶಾಲೆ ಇದ್ರೆ ಮಾತ್ರನೇ ನಮಗೆ ಅನುಮತಿ ಸಿಗ್ತದೆ. ನಿಮ್ಮ ಸ್ಕೂಲಿಗೆ ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ? ಅವರಿಗೆ ಕರೆತರಲಿಕ್ಕೆ ವ್ಯವಸ್ಥೆ ಏನಿದೆ? ಮಗುವಿಗೆ 40 ನಿಮಿಷ ಪ್ರತಿದಿನ ಪ್ರಯಾಣ ಸೂಕ್ತ. ರೋಡ್ ನಗರದಿಂದ 30 ಕಿಲೋಮೀಟರ್ಗಳವರೆಗೆ, 30 ಕಿಲೋಮೀಟರ್ ಒಳಗೆ ಸರಿಸುಮಾರು ಒಂದು 36 ಹಳ್ಳಿಗೆ ನಾವು ವಾಹನದ ಸೌಲಭ್ಯವನ್ನು ಇಟ್ಟಿದ್ದೇವೆ. ಈ ಶಾಲೆಗೆ ಬಂದವರಿಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ಅಂತ? ಹೌದು. ಯಾಕೆ ಸರ್ ಅದು ಹಂಗ್ಯಾಕೆ? ಶಿಕ್ಷಕ ಪಾಲಕ ಇವತ್ತು ಬಾಲಕನ ಮೇಲೆ ಬಹಳಷ್ಟು ಒತ್ತಡವನ್ನ ಹೇರುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಪಠ್ಯೇತರ ಚಟುವಟಿಕೆಗಳಂತ ಬಂದಾಗ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಬಂದಾಗ, ಸ್ಪೋರ್ಟ್ಸ್ ಅಂತ ಬಂದಾಗ ಶಾಲೆನಲ್ಲಿ ಏನೇನಿರುತ್ತೆ? ಸೊ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಂಪನ್ಮೂಲ ವ್ಯಕ್ತಿ ಸ್ವತಃ ನಾನಾಗಿದ್ದು, ಸೊ ಅದರ ಎಲ್ಲ ಅಳವಡಿಕೆಗಳನ್ನ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಆತ್ಮೀಯರೇ ನಮಸ್ಕಾರ. ಶಿಕ್ಷಣ ಅನ್ನುವಂಥ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಅರೆ, ಹೀಗೆ ಈ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ಎಕ್ಸಾಕ್ಟ್ಲಿ. ಶಿಕ್ಷಣ ಒಂದಿಲ್ಲ ಅಂತ ಹೇಳಿದ್ರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಂಥದ್ದೊಂದು ಶಿಕ್ಷಣ ಬೇಕಲ್ವಾ? ಆ ಶಿಕ್ಷಣವನ್ನು ಮಧ್ಯಮ ವರ್ಗದವರಿಗೆ, ಬಡ ಮಕ್ಕಳಿಗಾಗಿ, ಪ್ರತಿಭಾನ್ವಿತರಿಗಾಗಿ ಇಲ್ಲೊಂದು ಸಂಸ್ಥೆ CBSE ಎಜುಕೇಷನ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಹಾಗಿದ್ರೆ ಅದು ಯಾವ ಸಂಸ್ಥೆ, ಯಾವ ಫೀಸ್, ಎಷ್ಟು ಫೀಸ್, ಮತ್ತೆ ಅದರ ಜೊತೆಗೆ ಏನೆಲ್ಲ ಕಲಿಕೆಯನ್ನು ಅವರು ಕಲಿಸ್ತಾರೆ, ಆ ಕಲಿಕೆಯ ಗಳಿಕೆ ಹೇಗಾಗತ್ತೆ, ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಶೈಲ್ ಸರ್ ಇದ್ದಾರೆ. ಸಂಸ್ಥೆ ಯಾವುದು, ಹೇಗೆ ನಡೆದು ಬಂತು, ಅದರ ಬಗ್ಗೆ ಅವರೇ ಮಾತನಾಡ್ತಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ. ಸರ್, ನಮಸ್ಕಾರ ಸರ್. ಹೇಗಿದ್ದೀರಿ ಶ್ರೀಶೈಲ್ ಸರ್? ಸರ್, ನಾನು ಚೆನ್ನಾಗಿದ್ದೀನಿ ಸರ್. ಸರ್, ನೀವು ಚೆನ್ನಾಗಿದ್ರೆ ಸಂಸ್ಥೆ ಚೆನ್ನಾಗಿ ಇರುತ್ತೆ ಅಂತ. ಎಸ್, ಈಗ ನೀವು ಈ ಸಂಸ್ಥೆಯ ಪ್ರಾಂಶುಪಾಲರು, ಸಂಸ್ಥೆಯ ಹೆಸರನ್ನ ಹೇಳಿ, ಯಾವಾಗ ಸಂಸ್ಥೆ ಆರಂಭವಾಯಿತು, ಇದರ ಧ್ಯೇಯೋದ್ದೇಶಗಳನ್ನು ಹೇಳ್ತಾ ಬನ್ನಿ. ಜೊತೆಗೆ ನಂತರ ನಾವು ಈ CBSE ಪಾರ್ಟಿಗೆ ಬರೋಣ ಅಂತ. ಎಲ್ಲ ವೀಕ್ಷಕರಿಗೂ ನನ್ನ ಅನಂತಪೂರ್ವ ಧನ್ಯವಾದಗಳು. ನನ್ನ ಹೆಸರು ಶ್ರೀಶೈಲ್ ಸಂಗೋತಿ ಅಂತ. ನಾನು ಇಲ್ಲಿ ಮಾತೋಶ್ರೀ ಬಸಮ್ಮ S ಪಾಟೀಲ್ CBSE ಶಾಲೆಯಲ್ಲಿ ಪ್ರಾಂಶುಪಾಲನಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ರೋಣದಿಂದ ಗದಗ ಜಿಲ್ಲೆ. ಈ ನಮ್ಮ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯು ಕರ್ನಾಟಕದ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂತಹ ಶಿಕ್ಷಣ ಸಂಸ್ಥೆ. ಅದರ ಅಂಗದಡಿಯಲ್ಲಿ ನಡೀತಿರ್ತಕ್ಕಂತಹ ಮಾತೋಶ್ರೀ ಬಸಮ್ಮ S ಪಾಟೀಲ್ CBSE ಶಾಲೆಯು ಸತತ 26 ವರ್ಷಗಳಿಂದ ತನ್ನ ಸೇವೆಯನ್ನ, ಈ ಶಿಕ್ಷಣ ದಾಸೋಹವನ್ನ ಈ ರೋಣ್ ಜನತೆಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನತೆಗೆ, ಮಧ್ಯಮ ವರ್ಗದವರಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಬೇಕು ಅನ್ನುವಂಥ ಗುರಿಯನ್ನ ಇಟ್ಟುಕೊಂಡು ಸಂಸ್ಥೆಯ ಸಂಸ್ಥಾಪಕರಾದಂತಹ ಸನ್ಮಾನ್ಯ ಶ್ರೀ GS ಪಾಟೀಲ್ ಶಾಸಕರು ರೋಣ್ ಮತಕ್ಷೇತ್ರದಿಂದ ಈ ಶಾಲೆಯನ್ನ ತೆಗೆದು ಸೇವೆಯನ್ನ ಕೊಡ್ತಾ ಬಂದಿದ್ದಾರೆ. ಈಗ ಸರ್, ಆರಂಭದಲ್ಲಿ ಅಂದ್ರೆ ಅನೌಪಚಾರಿಕವಾಗಿ ಮಾತನಾಡ್ತಿರುವಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಕಂಪೇರ್ ಮಾಡಿದಾಗ ನಮ್ಮ ಶಾಲೆಯ ಶಿಕ್ಷಣ ತುಂಬಾನೇ ಗುಣಮಟ್ಟದ ಅನ್ಸುತ್ತೆ, ಜೊತೆಗೆ ಫೀಸ್ ಕೂಡ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಿ. ಫೀಸ್ ಬಗ್ಗೆ ನಂತರ ಮಾತಾಡೋಣ. ಏನು ಕ್ವಾಲಿಟೀಸ್ ನಿಮ್ದಿದೆ ಅಂತ ಮತ್ತು ಗುಣಮಟ್ಟದ ಬಗ್ಗೆ ಮಾತಾಡೋಣ. ನಿಮ್ಮಲ್ಲಿ ಏನೇನ್ ಸಿಗತ್ತೆ? ಕರೆಕ್ಟ್ ಸರ್, ಕರೆಕ್ಟ್. ಓಕೆ, ಇವಾಗ ಶಿಕ್ಷಣದಲ್ಲಿ ಗುಣಮಟ್ಟ ಅಂತಕ್ಕಂಥದ್ದು ಬಹಳ ಮುಖ್ಯತೆ ಆಗ್ತದೆ. ಎಸ್, ಎಕ್ಸಾಕ್ಟ್ಲಿ. ಈ ಗುಣಮಟ್ಟ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ, ಗುಣಮಟ್ಟದ ಶಿಕ್ಷಣದಲ್ಲಿ ಪ್ರಪ್ರಥಮವಾಗಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಪಠ್ಯಕ್ರಮ. ಓಕೆ, ಈ ಪಠ್ಯಕ್ರಮ ಭಾರತ ದೇಶದಲ್ಲಿ ಉತ್ತಮವಾದ ಪಠ್ಯಕ್ರಮ ಅಂದೇ ಗುರುತಿಸಲ್ಪಟ್ಟಿರ್ತಕ್ಕಂತಹ CBSE ಪಠ್ಯಕ್ರಮ ನಮ್ಮಲ್ಲಿದೆ. ಇದು ಹೆಮ್ಮೆಯ ವಿಷಯ. ಹಾಗೆ ಆ ಪಠ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ಮಗುವಿಗೆ ತಲುಪಿಸುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ವರ್ಗ ಕೋಣೆಯಲ್ಲಿ ಶಿಕ್ಷಕ. ಅಂತಹ ಒಂದು ಶಿಕ್ಷಕರ ತಂಡ
ಅದಕ್ಕೇನಲ್ವಾ ಶಿಕ್ಷಕ ರಾಷ್ಟ್ರ ರಕ್ಷಕ ಅಂತ ಕರೆಯೋದು. ರಾಷ್ಟ್ರದ ರಕ್ಷಕ ನಿಜವಾಗಿ ಸರ್. ಸೊ ಅಂತಹ ಒಂದು ಶಿಕ್ಷಕರ ತಂಡ ಸರಿಸುಮಾರು 22 ವರ್ಷದಿಂದ ಅನುಭವ ಪಡೆದಿರ್ತಕ್ಕಂತಹ ಒಳ್ಳೆಯ ಶಿಕ್ಷಕರನ್ನ, ಕನ್ನಡ ಶಿಕ್ಷಕರು ಕರ್ನಾಟಕದವರೇ ಆಗಿದ್ದು, ಇವತ್ತು ಇಂಗ್ಲಿಷ್ ಶಿಕ್ಷಕರು ಇವತ್ತು ಕೇರಳ ರಾಜ್ಯದಿಂದ ಬಂದು, ಮ್ಯಾಥಮೆಟಿಕ್ಸ್ ಶಿಕ್ಷಕರು ನಮ್ಮ ಈ ಭಾರತ ದೇಶದಲ್ಲಿ ಗಣಿತವನ್ನ ಅತ್ಯಂತ ಚೆನ್ನಾಗಿ ಬೋಧನೆ ಮಾಡೋರು ಆಂಧ್ರ ಪ್ರದೇಶದಿಂದ, ಅಂತಹ ರಾಜ್ಯಗಳಿಂದಾನೇ ಅವರನ್ನೇ ಕರೆಸಿ, ಸೊ ಅಂತಹ ಶಿಕ್ಷಕರಿಂದಾನೇ ನಮ್ಮ ಅಂದ್ರೆ ಯಾವ್ಯಾವ ರಾಜ್ಯದಿಂದ ಏನೇನ್ ಶಿಕ್ಷಣಕ್ಕೆ ಅವ್ರು ಒತ್ತು ಕೊಡ್ತಾರೆ, ಯಾವುದಕ್ಕೆ ಪ್ರಶಸ್ತಿ ಕೊಡ್ತಾರೆ, ಅಲ್ಲಿಂದನೇ ಇಲ್ಲಿ. ಹೌದು ಸರ್. ಓಕೆ ಓಕೆ ಹೌದು ಸರ್. ಹಾಗಾಗಿ ಇದರ ಜೊತೆಗೆ ಈಗ ಉತ್ತಮ ಶಿಕ್ಷಣ ಅಂದಾಗ ಓಕೆ ಇಲ್ಲಿ ಶಿಕ್ಷಣದ ಗುಣಮಟ್ಟದ ಜೊತೆಗೆ ಮಕ್ಕಳ ದೈಹಿಕ ಬೆಳವಣಿಗೆ ಜೊತೆಗೆ ಮಾನಸಿಕ ಬೆಳವಣಿಗೆನೂ ಇರ್ತದೆ. ಇವತ್ತು ಮಹಾತ್ಮ ಗಾಂಧೀಜಿ ಅವರನ್ನ ತಾವು ಕೇಳಿದಾಗ ಶಿಕ್ಷಣ ಅಂದ್ರೆ ಏನು, ಗಾಂಧೀಜಿ ಅವರು ಹೇಳ್ತಾರೆ ಶಿಕ್ಷಣ ಅಂದ್ರೆ ದೈಹಿಕವಾದ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನ ತಯಾರು ಮಾಡುವುದೇ ಶಿಕ್ಷಣ ಅಂತಕ್ಕಂಥ ಒಂದು ವಾಕ್ಯವನ್ನು ಹೇಳ್ತಾರೆ. ಓಕೆ. ಹಾಗೆ ಮಗುವಿನ ಮಾನಸಿಕ ಆತ್ಮಸ್ಥೈರ್ಯ ಹಾಗೂ ಮನಸ್ಸಿನ ಆಲೋಚನೆಗಳು ಸೂಕ್ತವಾಗಿ ಮತ್ತು ತಟಸ್ಥವಾಗಿ ಇರಬೇಕಾದ್ರೆ ಇಲ್ಲಿ ಆಹಾರದ ಪದ್ಧತಿ ಬಹಳ ಮುಖ್ಯವಾಗ್ತದೆ. ಎಕ್ಸಾಕ್ಟ್ಲಿ. ಸೊ ಹಾಗೆ ಮಕ್ಕಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ನೋಡುವಂತೆ ಮಕ್ಕಳು ಜಂಕ್ ಫುಡ್ ತಿನ್ನುವುದಾಗ್ಲಿ, ಸಾಯಂಕಾಲದ ಉಪಹಾರ ಆಗಿರಬಹುದು ಅಥವಾ ಈ ಪಿಜ್ಜಾ ಬರ್ಗರ್ ಆಗಿರಬಹುದು, ಹೆಚ್ಚಾಗಿ ಮಕ್ಕಳು ಬೇಕರಿ ಐಟಮ್ಗಳನ್ನ ತಿನ್ನುವುದು ಪದ್ಧತಿಯಲ್ಲಿದೆ. ಸೊ ಅದನ್ನೆಲ್ಲವನ್ನು ನಮ್ಮ ಶಾಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಅವಾಯ್ಡ್ ಮಾಡಿಸಿರಿ, ಪೂರ್ತಿ ನಿಷಿದ್ಧ ಮಾಡಿದ್ದೇವೆ ಸರ್. ಈಗ ಆಸ್ ಪರ್ CBSE ನಾಮ್ಸ್ ಅಂತಿರುತ್ತೆ, ಆ ನಾಮ್ಸ್ ಪ್ರಕಾರ ಈ ಶಾಲೆಯಲ್ಲಿ ಏನೇನಿದೆ? CBSE ನಾರ್ಮ್ ಅಂತ ನಾವು ಕೇಳಿದಾಗ CBSE ಶಾಲೆಗಳಿಗೆ ತನ್ನದೇ ಆದಂತಹ ಒಂದು ಏನಪ್ಪಾ ಅಂದ್ರೆ SOP ಅಂತ ಕರಿತೀವಿ ಸರ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ಆ ಪದ್ಧತಿ ಪ್ರಕಾರ ಶಾಲೆ ಇದ್ರೆ ಮಾತ್ರನೇ ನಮಗೆ ಅನುಮತಿ ಸಿಗ್ತದೆ ಮೊದಲವಾಗಿ. ಸೊ ಅದರಲ್ಲಿ ಏನಪ್ಪಾ ಅಂದ್ರ CBSE ಅವರು ಇತ್ತಿತ್ತಲಾಗಿ ಬಹಳ ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಜಾಗೃತಿಯನ್ನ ವಹಿಸಿದ್ದು, ಆ ಮಕ್ಕಳ ಸುರಕ್ಷತೆಗೆ ಅನುಗುಣವಾಗಿ ನಮ್ಮ ಶಾಲೆಯಲ್ಲಿ ಶಾಲೆಯ ಸುತ್ತುವರೆದು 6 ಫೀಟ್ ಎತ್ತರದಲ್ಲಿ ಕಾಂಪೌಂಡ್ ಇದೆ. ನಂತರದಲ್ಲಿ ವಿಜ್ಞಾನ ಇತ್ತೀಚಿನ ದಿನಮಾನಗಳಲ್ಲಿ ವಿಜ್ಞಾನ ಅತ್ಯಂತ ಏನಪ್ಪಾ ಅಂತಂದ್ರೆ ಬಹುಮುಖ್ಯವಾದಂತಹದ್ದು. ಈಗ ಬೆಳೀತಿರ್ತಕ್ಕಂತಹ ಸಮಾಜದಲ್ಲಿ ಟೆಕ್ನಾಲಜಿ ಯುಗದಲ್ಲಿ ವಿಜ್ಞಾನ ಒಂದು ಬಹಳ ಪ್ರಮುಖವಾದ ವಿಷಯ. ಅಂತಹ ವಿಷಯದ ಬೋಧನೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂತಹ, ಈ ವಿಡಿಯೋವನ್ನು ತಾವು ತಗೊಂಡಿರ್ಬೋದು, ನೋಡಿರ್ಬೋದು, ಒಂದು ಒಳ್ಳೆಯ ಮಕ್ಕಳಿಗೆ ಕಲಿಕೆ ಒಳ್ಳೆಯ ಪ್ರಯೋಗಾಲಯವನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ನೆಕ್ಸ್ಟ್ ಮತ್ತೆ ಕಂಪ್ಯೂಟರ್ ಅನ್ನ ತಾವು ನೋಡಿದಾಗ ಕಂಪ್ಯೂಟರ್ ಕಲಿಕೆ ಬಹಳ ಅತ್ಯವಶ್ಯಕ. ಹಾಗೆ ಗಣಕ ಯಂತ್ರದ ಕೊಠಡಿಯಲ್ಲಿ 40 ಗಣಕ ಯಂತ್ರಗಳನ್ನ ಪ್ರತಿಯೊಂದು ಮಗುವಿಗೆ ನಾವು ಸಪರೇಟ್ ಆಗಿ ಇಟ್ಟಿರ್ತಕ್ಕಂಥದ್ದು. ಹಾಗೆ ಮಕ್ಕಳಿಗೆ ಓದ್ಲಿಕ್ಕೆ ಒಂದು ಏನಪ್ಪಾ ಅಂದ್ರೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯೊಳಗೆ ಒಂದು ಒಳ್ಳೆಯ ಲೈಬ್ರರಿಯನ್ನ ನಿರ್ಮಾಣ ಮಾಡಿ ಸತತ 3,500 ರಿಂದ 4,000 ಪುಸ್ತಕಗಳಲ್ಲಿ 800 ಪುಸ್ತಕಗಳನ್ನ ಮಕ್ಕಳ ಚಿತ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಥೆಯ ಪುಸ್ತಕಗಳನ್ನ ಸಹಿತ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಪ್ರತಿನಿತ್ಯ 5 ರಿಂದ 6 ದಿನಪತ್ರಿಕೆಗಳು, ವಾರ ಪತ್ರಿಕೆಗಳು, ಎಲ್ಲ ಪತ್ರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ. ಅಂದ್ರೆ ಈಗ ವಿಜ್ಞಾನಾಲಯ ಆಯ್ತು, ಗ್ರಂಥಾಲಯ ಆಯ್ತು, ಅದ್ರ ಜೊತೆಗೆ ಸುರಕ್ಷತೆ ಕಾಂಪೌಂಡ್ ಆಯ್ತು. ಹೌದು. ಮತ್ತೇನಿದೆ ಅಂದ್ರೆ ವರ್ಗ ಕೋಣೆಗಳಾಗಿರಬಹುದು. ಹೌದು ಸರ್, ಈ ತರ ಬೇರೆ ಬೇರೆ ವರ್ಗ ಕೋಣೆ ಅಂತ ಬಂದಾಗ ಸರ್ ಮಕ್ಕಳಿಗೆ ವ್ಯವಸ್ಥೆಗಳು, ಹೌದು ಸ್ಮಾರ್ಟ್ ಕ್ಲಾಸ್ಗಳು, ಈ ತರದ್ದು ಏನೇನಿದೆ? ಹೌದು ಸರ್. ಈಗ ಶಿಕ್ಷಕನ 2ನೇ ನಾಲಿಗೆ ಅಂದ್ರೆ ಅದು ಕಪ್ಪು ಹಲಗೆ. ಆ ಕಪ್ಪು ಹಲಗೆಯ ಜೊತೆಗೆ ಈಗ ನಾವು ವಿಡಿಯೋ ತೋರಿಸ್ಲಿಕ್ಕೆ ಅಥವಾ PPT ಪ್ರೆಸೆಂಟೇಶನ್ ತೋರಿಸ್ಲಿಕ್ಕೆ ಶಿಕ್ಷಕರು ಉತ್ತಮವಾಗಿ ಮಕ್ಕಳನ್ನ ಮುಟ್ಟಬೇಕು, ವಿಷಯ ಮನನವಾಗಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಕೆಲವೊಂದಿಷ್ಟು ಕೊಠಡಿಗಳಲ್ಲಿ ನಾವು ಸ್ಮಾರ್ಟ್ ಬೋರ್ಡ್ ಅನ್ನು ನಾವು ಅಳವಡಿಕೆ ಮಾಡಿದ್ದೀವಿ. ಸೊ ಅದು ಮಕ್ಕಳಿಗೆ ಅತಿ ಅನುಕೂಲವಾಗ್ತದೆ. ಈಗ ನಿಮ್ಮ ಸ್ಕೂಲಿಗೆ ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ, ಅವರಿಗೆ ಕರೆತರಲಿಕ್ಕೆ ವ್ಯವಸ್ಥೆ ಏನಿದೆ, ಅದನ್ನ ಯಾವ ತರ ಮಾಡ್ಬೇಕಂದ್ರೆ ಈಗ ನೀವು ಸಾರಿಗೆ ವ್ಯವಸ್ಥೆ ಚೆನ್ನಾಗಿದ್ರೆ ಹಳ್ಳಿ ಭಾಗದಿಂದ ಬೇರೆ ಬೇರೆ ಭಾಗದಿಂದ ಮಕ್ಕಳು ಬರ್ಬೋದು. ಆ ಮಕ್ಕಳಿಗೋಸ್ಕರ ಏನು ವ್ಯವಸ್ಥೆ ಇದೆ ಇಲ್ಲಿ? ಸರ್ ಇವಾಗ ಇತ್ತಿತ್ತಲಾಗಿ ಶಾಲೆ ಅಂತ ಅಂದಾಗ ಅದರ ಜೊತೆಗೆ ವಾಹನದ ಸೌಲಭ್ಯ ಸುಮಾರಾಗಿ ಎಲ್ಲ ಶಾಲೆಗಳಲ್ಲೂ ಸಹ ಈ ಸೌಲಭ್ಯ ಇದೆ. ಯಾಕಂದ್ರೆ ಈ ಪ್ರಶ್ನೆ ಯಾಕು ಅಂತ ಕೇಳಿ ಎಷ್ಟೋ ಜನ ಪೇರೆಂಟ್ಸ್ಗೆ ಅಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ಇರುತ್ತೆ ಖರೆ, ಆದ್ರೆ ನಮ್ಮೂರಿಗೆ ಬಸ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಆ ತರದವರಿಗೆ ಈ ಶಾಲೆಯಿಂದ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಹಳ್ಳಿಯಿಂದ ಜನರಿಗೆ ಅನುಕೂಲ ಇದೆ ಅಂತ, ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ಹೇಗೆ, ಅದ್ರ ಬಗ್ಗೆ ಒಂಚೂರು ಮಾತಾಡಿ. ಸರ್ ಇವಾಗ ವಾಹನದ ಸೌಲಭ್ಯ ಅಂತ ಬಂದಾಗ ಮಗುವಿಗೆ 40 ನಿಮಿಷ ಪ್ರತಿದಿನ ಪ್ರಯಾಣ ಸೂಕ್ತ.
ಅದಕ್ಕಿಂತ ಜಾಸ್ತಿ ಆದ್ರೆ ಮಗುವಿಗೆ ಏನಾಗ್ತದೆ ಹೆಲ್ತ್ ಇಶ್ಯೂಸ್ ಬಹಳ ಬರ್ತವೆ. ಆ ಒಂದು ದೃಷ್ಟಿಕೋನದಲ್ಲಿ ಸರಿಸುಮಾರು ಒಂದು 5 ಮಾರ್ಗಗಳನ್ನ ರೋಡ್ ನಗರದಿಂದ 30 ಕಿಲೋಮೀಟರ್ಗಳವರೆಗೆ 30 ಕಿಲೋಮೀಟರ್ ಒಳಗೆ ಸರಿಸುಮಾರು ಒಂದು 36 ಹಳ್ಳಿಗೆ ನಾವು ವಾಹನದ ಸೌಲಭ್ಯವನ್ನ ಇಟ್ಟಿದ್ದೇವೆ. ಪ್ರತಿ ವಾಹನದಲ್ಲಿ ಒಬ್ಬರ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಆಯಾಮ ಇರ್ತಾರೆ ಮಕ್ಕಳನ್ನ ಕಾಳಜಿ ವಹಿಸ್ಲಿಕ್ಕೆ. ಸೊ ಹಾಗೆ ಯಾವುದೇ ವಾಹನ 40 ನಿಮಿಷ ಇದಕ್ಕಿಂತ ಮುಂಚೆ ಜಾಸ್ತಿ ಹೋಗೋದಿಲ್ಲ. ಯಾವುದೇ ಮಗು ಪ್ರಯಾಣ ಮಾಡೋದಿಲ್ಲ. ಮಗು ಮನೆಗೆ ಹೋಗಿ ಇವತ್ತು ಮನೆ ಕೆಲಸ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಒಂದು ಸೀಮಿತ ದೂರದ ಮಕ್ಕಳಿಗೆ ರೆಸಿಡೆನ್ಸಿಯಲ್ ವ್ಯವಸ್ಥೆ ಬಗ್ಗೆ ಈಗ ರೆಸಿಡೆನ್ಸಿಯಲ್ ಅಂತ ಬಂದಾಗ ಈಗ ಮೊನ್ನೆ ಅಷ್ಟೇ ನಮ್ಮ ಶಾಲೆ CBSE ಅನುಮತಿಯನ್ನು ಪಡೆದಿದ್ದು. ಅದಕ್ಕೆ ಸರಿಯಾದ ಕಟ್ಟಡ ವ್ಯವಸ್ಥೆಯನ್ನ ಮಾಡುವ ಉದ್ದೇಶ ಇಟ್ಕೊಂಡು ಒಂದು ಬಹಳ ಉತ್ತಮ ಮಟ್ಟದಲ್ಲಿ ನಾವು ಈ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ವಸತಿ ವ್ಯವಸ್ಥೆ ಆಗಿರ್ಬೋದು ಮಾಡ್ಲಿಕ್ಕೆ ಒಂದು ಕಟ್ಟಡದ ಈಗ ಏನಾಗಿದೆ ಅಂದ್ರೆ ಈಗ ಪ್ರಾರಂಭಗೊಂಡಿದೆ. ಈಗ ಕೆಲಸ ಪ್ರಾರಂಭಗೊಂಡಿದೆ. ಮುಂದಿನ ಜೂನ್ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಅದು ಕೂಡ ಲಭ್ಯವಿದೆ. ಮಕ್ಕಳು ಅಲ್ಲಿ ಇರಬಹುದು, ಯಾವುದೇ ತೊಂದರೆ ಇಲ್ಲ. ಇನ್ನು ನೇರವಾಗಿ ನಿಮ್ಮ ಪಾಂಪ್ಲೆಟ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ ಆಗ್ಲೇ ಈ ಶಾಲೆಗೆ ಬಂದವರಿಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ಅಂತ. ಹೌದು ಯಾಕೆ ಸರ್ ಅದು ಹಂಗ್ಯಾಕೆ? ಸರ್ ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪಾಲಕರು ಮತ್ತು ಶಿಕ್ಷಕರು ಇವರಿಬ್ಬರು ಶಿಕ್ಷಕ ಪಾಲಕ ಇವತ್ತು ಬಾಲಕನ ಮೇಲೆ ಬಹಳಷ್ಟು ಒತ್ತಡವನ್ನ ಹೇರುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಮಗು ಬೆಳಗ್ಗೆ 9 ಗಂಟೆಯಿಂದ 4:30 ಗಂಟೆಯವರೆಗೆ ಶಾಲೆಯಲ್ಲಿ, ಅದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮನೆ ತಲುಪಿದ ನಂತರ ಮತ್ತು 2 ಗಂಟೆನೋ 3 ಗಂಟೆನೋ ಅಂತ ಹೇಳಿ ಪಾಲಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಟ್ಯೂಷನ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಇದು ಮಕ್ಕಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬಹಳ ಮಗುವಿನ ಕಲಿಕೆಯ ಗಳಿಕೆ ಚೆನ್ನಾಗಿ ಆಗ್ಲಿ ಅಂತ ಇರುತ್ತೆ ಅವ್ರದ್ದು. ಅದಕ್ಕೆ ನೀವೇನ್ ಪ್ಯಾರಲಲ್ ಆಗಿ ಸಂಸ್ಥೆ ಏನ್ ಕೆಲಸ ಮಾಡುತ್ತೆ? ಸರ್, ಅದಕ್ಕಾಗಿ ನಾವ್ ಏನ್ ಮಾಡಿದ್ದೇವೆ ಅಂತಂದ್ರೆ ಇವತ್ತು ಮನೆ ಕೆಲಸವನ್ನ ಶಿಕ್ಷಕರು ಕೊಡ್ತಾರೆ ಅಂದ್ರೆ ಇವತ್ತು ತರಗತಿಯಲ್ಲಿ ಬೋಧನೆ ಮಾಡಿದಂತ ವಿಷಯವನ್ನೇ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ನಮ್ಮ ಪಾಲಕರು ಅಷ್ಟೊಂದು ಶಿಕ್ಷಿತರ ಇರ್ಲೇ ಇರುವುದರಿಂದ ಅವರಿಗೆ ಸಮಯ ಸಿಗದೆ ಇರುವ ಕಾರಣ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಶಾಲೆಯಲ್ಲಿ 1 ಗಂಟೆ ಮಕ್ಕಳನ್ನ ಇಟ್ಕೊಂಡು ಪಾಲಕರ ಸಹಮತಿಯೊಂದಿಗೆ ನಾವು ಮನೆ ಕೆಲಸವನ್ನ ನಮ್ಮ ಶಿಕ್ಷಕರಿಂದಲೇ ಮಾಡಿಕೊಂಡು, ಅಂದ್ರೆ ನೀವು ಕೊಟ್ಟಿರುವಂತಹ ಹೋಮ್ ವರ್ಕ್ ಇಲ್ಲೇ ಮಾಡಿ ಮುಗಿಸ್ಬಿಡ್ತೀರಿ. ಹೌದು ಸರ್. ಹಾಗಾಗಿ ಮಗುವಿನ ಒತ್ತಡ ಕಡಿಮೆ ಆಗ್ತದೆ ಸರ್. ತನ್ನ ತಂದೆ ಮತ್ತು ತಾಯಿಯ ಜೊತೆಗೆ ಲವಲವಿಕೆಯಿಂದ ಮಗು ಮನೆಯಲ್ಲಿ. ಸರ್, ಇನ್ನು ಈ ಸಂಸ್ಥೆಯಿಂದ ನಿಜಕ್ಕೂ ಕೂಡ ಅಭಿವೃದ್ಧಿ ಪೂರಕವಾದಂತಹ ಶಿಕ್ಷಣ ಆಗ್ತಾ ಇದೆ, ಪಾಠ ಪ್ರವಚನಗಳು ಆಗ್ತಾ ಇದೆ ಅನ್ನೋದನ್ನ ಪಾಲಕರೇ ಯಾವ ರೀತಿ ತಿಳ್ಕೊತಾರೆ? ಪಾಲಕರೊಂದಿಗೆ ಸಂಸ್ಥೆ ಹೇಗೆ ಕನೆಕ್ಟ್ ಆಗತ್ತೆ? ಇವತ್ತು ಅಂತಹ ಒಂದು ವಿಷಯದಲ್ಲಿ ನಾವು ಬಹಳ ಒಂದು ಯೋಜನೆ ಮುಖಾಂತರ ನಾವು ಶಾಲೆಯನ್ನ ತೆಗಿತಾ ಇದ್ದೀವಿ. ಇವತ್ತು ಪಾಲಕರು ಮಕ್ಕಳೊಂದಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ರೀತಿಯ ಸಂಬಂಧ, ಅವ್ರನ್ನ ಬೆಳೆಸುವ ಕಲೆ ಬಹಳ ಮುಖ್ಯ ಆಗ್ತದೆ. ಸೊ ಆದ ಕಾರಣ ನಾವು ಪ್ರತಿ ವರ್ಷ ಪಾಲಕರಿಗೆ 3 ರಿಂದ 4 ಸೆಷನ್ ಗಳನ್ನ ಹಾಕಿ ಅವ್ರಿಗೆ ಏನಪ್ಪಾ ಅಂದ್ರೆ ತರಬೇತಿ ನೀಡ್ತೀವಿ. ನಾವು ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಕರಿತೀವಿ. ಸೊ ಅಂತಹ ಕಾರ್ಯಕ್ರಮಗಳನ್ನ ಮತ್ತೆ ಈ ಮಕ್ಕಳನ್ನಷ್ಟಲ್ಲದೆ ಪಾಲಕರನ್ನು ಕೂಡ ಹದಗೊಳಿಸುವುದು, ತರಬೇತಿಗೊಳಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಹೌದು ಸರ್, ಹೌದು. ಅದು ನಿಜವಾಗ್ಲೂ ಏನಪ್ಪಾ ಅಂದ್ರೆ ಮಕ್ಕಳ ಭವಿಷ್ಯದಲ್ಲಿ ಬಹಳ ಮುಖ್ಯ ಆಗ್ತದೆ. ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳು ಇವತ್ತು ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಮೂಡ್ತವೆ. ಸೊ ಅಂತವನ್ನನ್ನು ನಾವು ಪಾಲಕರ ಮುಂದೆ ಹೇಗೆ ನಮ್ಮ ವರ್ತನೆ ಇರಬೇಕು, ಯಾವ ಪರಿಸ್ಥಿತಿಯಲ್ಲಿ ಮಗುವನ್ನ ನಾವು ಹೇಗೆ ಟ್ರೀಟ್ ಮಾಡ್ಬೇಕಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸರ್. ಆ ಒಂದು ದೃಷ್ಟಿಯಲ್ಲಿ ಪಾಲಕರಿಗೆ ತರಬೇತಿಯನ್ನ ನಾವು ನೀಡ್ತಾ ಇದ್ದೇವೆ ಸರ್. ಇದೆಲ್ಲವೂ ಓಕೆ. ಕೊನೆಯದಾಗಿ ಫೈನಾನ್ಸಿಯಲ್ ಮ್ಯಾಟರ್ ಇದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಡವರಿಗೆ ಸಿಕ್ಬಿಡುತ್ತೆ, ಮಧ್ಯಮ ವರ್ಗದವರಿಗೆ ಇಲ್ಲೆಲ್ಲ ಸಿಕ್ಬಿಡುತ್ತೆ ಅನ್ನುವಾಗ ಅದ್ ಏನ್ ಫೀಸ್ ಮಾಡಿದರೆ ಹೇಗೆ ಅವರು ಅಡ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಇವತ್ತು CBSE ಶಾಲೆ ಅಂದ ತಕ್ಷಣ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಮೇಲ್ವರ್ಗದ ಮಟ್ಟದವರಿಗೆ ಎಕನಾಮಿಕಲಿ ಸೌಂಡ್ ಇದ್ದಂತ ಜನರಿಗೆ ಏನಪ್ಪಾ ಅಂದ್ರೆ ಈ ಶಿಕ್ಷಣ ನಿಲಕಲಿ ಅನ್ನುವಂತ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಕಲ್ಪನೆ ಇದೆ. ಸೊ ಆ ಕಲ್ಪನೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಮ್ಮಿ ಹುಸಿಗೊಳಿಸಿದ್ದೇವೆ. ಏನಪ್ಪಾ ಅಂತಂದ್ರೆ ಇವತ್ತು ಮಧ್ಯಮ ವರ್ಗದವರಿಗೂ ಸಹಿತ ನಾವು ಶಿಕ್ಷಣ ಸಿಗಲಿ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನರ್ಸರಿ, LKG, UKG ಕಲಿತಕ್ಕಂತ ಮಕ್ಕಳಿಗೆ 12,000, ಹಾಗೆ 1 ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ 18,000 ಮತ್ತು 6 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ 20,000 ಒಂದು ಶುಲ್ಕದಲ್ಲಿ ಇವತ್ತು CBSE ಅತ್ಯಂತ ಉನ್ನತವಾದ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೇವೆ. ಅದು ನಮಗೆ ಸಂತೋಷ ಕೂಡ ಇದೆ ಸರ್. ಸರ್, ಇಷ್ಟೊತ್ತು ನಾವು ಪಠ್ಯ ಚಟುವಟಿಕೆ ಬಗ್ಗೆ ಮಾತಾಡಿದ್ವಿ. ಪಠ್ಯೇತರ ಚಟುವಟಿಕೆಗಳಂತ ಬಂದಾಗ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಬಂದಾಗ, ಸ್ಪೋರ್ಟ್ಸ್ ಅಂತ ಬಂದಾಗ ಶಾಲೆನಲ್ಲಿ ಏನೇನಿರುತ್ತೆ ಸರ್? ಇವತ್ತು ನಾವು ಪಠ್ಯದ ಜೊತೆಗೆ
ಪಠ್ಯೇತರ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಬಹುಮುಖ್ಯವಾಗಿ ಅಳವಡಿಕೆ ಬಹಳ ಮುಖ್ಯವಾಗ್ತದೆ. Okay. ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ಮಗು ಆಟದ ಮೂಲಕ ಕಲಿಕೆ ಅಂತಕ್ಕಂಥದ್ದು ಇವತ್ತೇನಪ್ಪಾ ಅಂದ್ರೆ ಎಲ್ಲ ಕಡೆ ಬೆಳಕಿಗೆ ಬಂದಿದೆ, ಅದು ನಡೀತಾ ಇದೆ ಕೂಡ. ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಕರಿತೀವಿ. 2020ರಿಂದ ಭಾರತ ದೇಶದಲ್ಲಿ ಜಾರಿ ಆಗ್ತಾ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಸೊ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಂಪನ್ಮೂಲ ವ್ಯಕ್ತಿ ಸ್ವತಃ ನಾನಾಗಿದ್ದು, ಸೊ ಅದರ ಎಲ್ಲ ಅಳವಡಿಕೆಗಳನ್ನ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಮತ್ತು ಬುಧವಾರ 2 ಅವಧಿಯನ್ನ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಇವತ್ತು ಪ್ರತಿಯೊಂದು ಕಾಂಪಿಟೇಷನ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆ ಪ್ರತಿಯೊಂದು ಕಾಂಪಿಟೇಷನ್ ದಲ್ಲಿ ಬಂದಿರತಕ್ಕಂತಹ ಪ್ರಥಮ ದ್ವಿತೀಯ ತೃತೀಯ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಅವತ್ತೇ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಕೊಡುವಂತ ಒಂದು ವಿಧಾನವನ್ನ ನಾವು ಇಟ್ಕೊಂಡಿದ್ದೀವಿ. ಹಾಗೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಮಕ್ಕಳಿಗೆ ನಮ್ಮ ಹಿರಿಯರ ಶಿಕ್ಷಣ ಪದ್ಧತಿಯಲ್ಲಿ ಯಾವ್ದಾದ್ರು ಒಂದು ಗಣಿತ ಲೆಕ್ಕವನ್ನ ನೀವು ಕೇಳಿದ್ರೆ ಅವರು ಬಾಯಣಿಕೆಯ ಗಣಿತವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಮ ಮಕ್ಕಳಿಗೆ ನೀವು ಒಂದು ಕೇಳಿದಾಗ ಫಸ್ಟ್ ಕ್ಯಾಲ್ಕುಲೇಟರ್ ಹುಡುಕಾಡ್ತಾರೆ, ಇಲ್ಲ ಅಂದ್ರೆ ಇವತ್ತು ಪೆನ್ನು ಪೇಪರ್ ಅನ್ನ ಹುಡುಕಾಡುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಆ ಒಂದು ಹಳೆಯ ಶಿಕ್ಷಣ ಪದ್ಧತಿ ನಮ್ಮ ತಂದೆ ಮತ್ತು ಅಜ್ಜಂದಿರು ಕೇವಲ 4 ಮತ್ತು 5 ಅಂಕಿಗಳನ್ನ ಕೇವಲ ಬೆರಳೆಣಿಕೆಯಲ್ಲಿ ಮಾಡ್ತಾ ಇದ್ರು. ಆ ಒಂದು ಚಾಣಾಕ್ಷತೆ ನಮ್ಮ ಮಕ್ಕಳು ಪಡೆದುಕೊಳ್ಬೇಕು ಅನ್ನುವಂತ ವಿಚಾರದೊಳಗ ನಮ್ಮ ಶಾಲೆಯಲ್ಲಿ ಅಬ್ಯಾಕಸ್ ಅಂತಕ್ಕಂತ ಒಂದು ಸರ್ಟಿಫೈಡ್ ಟ್ರೈನಿಂಗ್ ಬಹಳಷ್ಟು ಜನ ಇದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಇವತ್ತು ಶಿವಮೊಗ್ಗ ಜಿಲ್ಲೆಯಿಂದ ಇದೆ. ಆ ಜಿಲ್ಲೆಯಿಂದ ಇರ್ತಕ್ಕಂತಹ ಅಂತವರನ್ನೇ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷಕರನ್ನ ನಮ್ಮ ಶಾಲೆಯಲ್ಲಿ ಇದ್ದು ಸ್ವತಃ ಏನಪ್ಪಾ ಅಂತಂದ್ರೆ ಪ್ರತಿ ವಾರ ಅವ್ರಿಗೆ ಏನಪ್ಪಾ ಅಂದ್ರೆ 2 ಅವಧಿ ಅಬಾಕಸ್ ಅನ್ನ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಎಸ್ ಸರ್. ಇನ್ನು ಕೊನೆಯದಾಗಿ ಸರ್, ಈ ಮೂಲಕ ನೀವೇನಾದ್ರೂ ಕೂಡ ಇಲ್ಲಿ ಅಡ್ಮಿಷನ್ ಪಡ್ಕೊಳ್ಬೇಕು ಅನ್ನುವಂತಹ ಪಾಲಕರುಗಳಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಯಾವ ರೀತಿ ಅವರನ್ನ ಕೇಳ್ಕೊಳ್ಳೋದಾದ್ರೆ ಏನ್ ಕೇಳ್ತೀರಿ? ಹಾ ಸರ್, ಕೊನೆಯದಾಗಿ ಒಬ್ಬ ಪ್ರಾಂಶುಪಾಲನಾಗಿ ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿ ಅವಧಿಗೆ ಕೇವಲ 30 ವಿದ್ಯಾರ್ಥಿಗಳಂತಕ್ಕಂತ ಒಂದು ಏನಪ್ಪಾ ಅಂದ್ರೆ ನಮ್ಮ ಪರವಾನಗಿ CBSE ಪರವಾನಗಿಯಲ್ಲಿಯೇ ಆಗಿದೆ. ಕೇವಲ 30 ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ತೆಗೆದುಕೊಳ್ಳುವಂತಹ ಒಂದು ಪರವಾನಗಿ ನಮಗೆ ನೀಡಿರೋದ್ರಿಂದ 30 ವಿದ್ಯಾರ್ಥಿಗಳು. ಹಾಗೆ ನರ್ಸರಿಯಿಂದ 10th ವರೆಗೂ ಅಂದ್ರೆ ಟೋಟಲ್ ಆಗಿರ್ತಕ್ಕಂಥ ವರ್ಗಗಳು 13. ಆ 13 ವರ್ಗಗಳಿಗೂ ಪ್ರತಿ ವಿದ್ಯಾರ್ಥಿಗಳಿಗೂ 30 ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಮೀಸಲಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆಯಲ್ಲಿ ಸೀಟ್ ಸಿಗುವುದು ಏನಪ್ಪಾ ಅಂದ್ರೆ ಸ್ವಲ್ಪ ಕಷ್ಟದ ಮಾತಾಗ್ತದೆ. ಸೊ ಆ ಒಂದು ಜನಸಂಖ್ಯೆನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ದಾಖಲಾತಿಗಳು ಕೂಡ ನಡೀತಾ ಇದ್ದಾವೆ. ಸೊ ನಮ್ಮ ಪಾಲಕರಿಗೆ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಈ ಒಂದು ವರ್ಷ ಅವಕಾಶ ಇದೆ, ಆ ಅವಕಾಶವನ್ನ ತಾವು ಸದುಪಯೋಗ ಪಡ್ಕೊಳ್ಬೇಕು. ಉತ್ತಮ ಶಿಕ್ಷಣದ ಗುಣಮಟ್ಟದಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಸಮಾಜದ ನಿರ್ಮಾಣದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡುವ ಶಕ್ತಿ ಇವತ್ತು ಶಿಕ್ಷಕರಿಗೆ ಆ ದೇವರು ನೀಡಿದ್ದಾನೆ. ಅಂತ ಶಿಕ್ಷಕರ ತಂಡ ನಮ್ಮಲ್ಲಿದೆ. ಅಂದ್ರೆ ಸದ್ಬಳಕೆ ಆಗ್ಬೇಕು. ಅಂತ ಒಂದು ಗುಣಮಟ್ಟದ ಶಿಕ್ಷಣ ತಮ್ಮ ಮಕ್ಕಳಿಗೆ ಮುಟ್ಲಿ ಅಂತದ್ರಲ್ಲಿ ನಾವು ಹಗಲಿರೋ ಶ್ರಮ ಪಡ್ಲಿಕ್ಕೆ ನಾವು ನಿಮಗಾಗಿ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಎಸ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮೊಂದಿಗೆ ಸಮಯವನ್ನು ಹಂಚ್ಕೊಂಡ್ರಿ. ಸಾಕಷ್ಟು ವಿಷಯವನ್ನು ಹಂಚ್ಕೊಂಡ್ರಿ. ಬಡವರಿಗೆ, ಮಧ್ಯಮ ವರ್ಗದವರು ಕೂಡ ಅಂಥವ್ರ ಮಕ್ಕಳು ಕೂಡ CBSE ಕಲಿಕೆಯನ್ನು ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಕೈಗೊಂಡಿರುವಂತಹ ಯೋಜನೆಗಳು ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಸ್ ವೀಕ್ಷಕರು, ಎಷ್ಟೊತ್ತು ಪ್ರಾಂಶುಪಾಲರ ಮಾತುಗಳನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಕಬ್ಬಿಣದ ಕಡಲೆ ಅಂತ ಕರೆಸಿಕೊಳ್ಬೇಕಾಗಿರುವಂಥ CBSE ಇವತ್ತು ನೇರವಾಗಿ ಬಡ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಾವು ಕೂಡ ಈ ಅವಕಾಶವನ್ನು ಬಳಸ್ಕೊಳ್ತೀರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಅನಂತ ಸ್ವಾಮಿ ವಿರಕ್ತಮಠ, ರೈಸ್ ಅಪ್ ನ್ಯೂಸ್. ನಮಸ್ಕಾರ.